ಗೌರಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಲಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೋನಾಪುರಪೇಟೆ ಮಾಗಿ. ನಾನು ಈಗ ನಿಮ್ಮ ಮುಂದೆ ನೀತಿ ಕಥೆಯನ್ನು ಹೇಳುತ್ತೇನೆ. ಓಹೋ, ಏನ್ ಮಕ್ಕಳು ಎಷ್ಟು ಜಲ್ದಿ ಬಂದ್ಬಿಟ್ಟಿದ್ದೀರಾ ಇವತ್ತು ಕತೆ ಕೇಳಲಿಕ್ಕೆ? ಓಹೋ, ನಿಮ್ಗೆ ಅಜ್ಜಿ ಕತೆ ಅಂದ್ರೆ ಅಷ್ಟು ಇಷ್ಟನಾ? ನಾನು ನಿಮ್ಮನ್ನು ಕಾಯಿಸಲ್ಲ, ಬೇಗ ಕತೆ ಹೇಳ್ತೀನಿ. ಶುರು ಮಾಡೋಣವಾ? ಒಂದು ಊರಿನಲ್ಲಿ ಒಂದು ಕಾಗೆ ಮತ್ತೊಂದು ಗುಬ್ಬಿ ಇತ್ತು. ಕಾಗೆ ಮತ್ತು ಗುಬ್ಬಿ ಇಬ್ಬರು ಸ್ನೇಹಿತರಾಗಿದ್ದರು. ಕಾಗೆ ಹೀಗೆ ಕೂಗುತ್ತೆ ಹೇಳಿ, ಕಾವ್ 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 ಎಂದು ಕೂಗುತ್ತೆ. ಮತ್ತೊಂದು ಗುಬ್ಬಿ ಹೇಗೆ ಕೂಗುತ್ತೆ ಹೇಳಿ, ಚೀವ್ 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 ಎಂದು ಕೂಗುತ್ತೆ. ಕಾಗೆ ಹೇಗೆ ಕೂಗುತ್ತೆ ಹೇಳಿ, ಕಾವ್ ಕಾವ್ ಕಾವ್. ಮತ್ತೊಂದು ಗುಬ್ಬಿ ಹೇಗೆ ಕೂಗುತ್ತೆ ಹೇಳಿ, ಚೀವ್ ಚೀವ್ ಚೀವ್. ಗುಬ್ಬಚ್ಚಿಯ ಮನೆಯು ಮರದಲ್ಲಿ ಕಟ್ಟಿತ್ತು, ಆದರೆ ಕಾಗೆಯ ಮನೆಯು ಬೆರಣಿಯಲ್ಲಿ ಕಟ್ಟಿತ್ತು. ಕಾಗೆ ಕಟ್ಟಿದ ಬೆರಣಿಯ ಮನೆ ಒಂದಾನೊಂದು ದಿನ ಜೋರಾಗಿ ಮಳೆ ಬಂತು. ಹೇಗೆ ಜೋರಾಗಿ ಕಾಗೆ ಕಟ್ಟಿದ ಬೆರಣಿಯ ಮನೆಯು ಕೊಚ್ಚಿ ಹೋಯಿತು. ಆಗ ಗುಬ್ಬಚ್ಚಿಯ ಮನೆ ಬಾಗಿಲಿಗೆ ಬಂದು ಬಾಗಿಲನ್ನು ಬಡಿದು ಕೇಳಿತು, ಗುಬ್ಬಕ್ಕ ಗುಬ್ಬಕ್ಕ, ನಾನು ನಿನ್ನ ಮನೆಯೊಳಗೆ ಬರ್ಬೋದಾ ಅಂತ ಕೇಳಿತು. ಆಗ ಗುಬ್ಬಚ್ಚಿ, ಬೇಡ ಬೇಡ ಕಾಗಣ್ಣ, ನನ್ನ ಮಗುವಿಗೆ ನಾನು ಸ್ನಾನವನ್ನು ಮಾಡಿಸುತ್ತಿದ್ದೇನೆ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿತು. ಕಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರುವುದೆಂದು ಹಾರಿ ಬಂದು ಬಾಗಿಲನ್ನು ಬಡಿದು ಕೇಳಿತು, ಗುಬ್ಬಕ್ಕ ಗುಬ್ಬಕ್ಕ, ನಾನು ನಿಮ್ಮ ಮನೆಯೊಳಗೆ ಬರ್ಬೋದಾ ಅಂತ ಕೇಳಿತು. ಆಗ ಗುಬ್ಬಚ್ಚಿ, ಬೇಡ ಬೇಡ ಕಾಗಣ್ಣ, ನನ್ನ ಮಗುವಿಗೆ ನಾನು ಹಾಲನ್ನು ಕುಡಿಸುತ್ತಿದ್ದೇನೆ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿತು. ಆಗ ಕಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬರುವುದೆಂದು ಹಾರಿ ಬಂದು ಬಾಗಿಲನ್ನು ಬಡಿದು ಕೇಳಿತು, ಗುಬ್ಬಕ್ಕ ಗುಬ್ಬಕ್ಕ, ನಾನು ನಿಮ್ಮ ಮನೆಯೊಳಗೆ ಬರ್ಬೋದಾ ಅಂತ ಕೇಳಿತು. ಆಗ ಗುಬ್ಬಚ್ಚಿ, ಬೇಡ ಬೇಡ ಕಾಗಣ್ಣ, ನನ್ನ ಮಗು ಈಗ ಮಲಗಿದೆ, ನೀವು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿತು. ಆದರೆ ಕಾಗೆ ಈ ಬಾರಿ ಗುಬ್ಬಚ್ಚಿಯ ಮಾತನ್ನು ಕೇಳಲಿಲ್ಲ. ಯಾಕೆ ಬಂದು ತೊಂದರೆ ಕೊಡುತ್ತಿತ್ತು ಎಂದರೆ, ಗುಬ್ಬಚ್ಚಿಯ ಅಡುಗೆ ಮನೆಯಲ್ಲಿ ಅಡುಗೆ ಸುವಾಸನೆ ಬರುತ್ತಿತ್ತು. ಅದಕ್ಕೆ ಬಂದು ತೊಂದರೆ ಕೊಡುತ್ತಿತ್ತು. ಗುಬ್ಬಚ್ಚಿ ಬಾಗಿಲನ್ನು ತೆಗೆದ ತಕ್ಷಣ ಕಾಗೆ ಅಡುಗೆ ಮನೆಗೆ ಹೋಗಿ ಆಹಾರವನ್ನು ತಿನ್ನಲು ಶುರು ಮಾಡಿತು. ತಿನ್ನುವಾಗ ಅದರ ಹಿಂದಿನ ರೊಟ್ಟಿಗೆ ಸುಟ್ಟಿಕೊಂಡಿದ್ದಕ್ಕೆ ಅದು ಗುಬ್ಬಚ್ಚಿಯ ಮನೆ ಬಿಟ್ಟು ಹಾರಿ ಹೋಯಿತು. ನಾವು ಈ ಕಥೆಯಿಂದ ಏನು ಕಲಿತೆಂದರೆ, ಜೀವನದಲ್ಲಿ ಯಾರಿಗೂ ಸಹ ತೊಂದರೆಯನ್ನು ಕೊಡಬಾರದು.